ನನ್ನ ಹೆಸರು ದಿನೇಶನು ಅಲ್ಲ, ಮಹೇಶನು ಅಲ್ಲ ರಾಯರೇ. ನನ್ನ ಹೆಸರು ಮಂಜಣ್ಣ. ಉಳ್ಕಸ್ಬು ಮೇಕೆ ಮಾರೋದು, ಅದಕ್ಕೆ ನನ್ನ ಎಲ್ರು ಮೇಕೆ ಮಂಜಣ್ಣ ಅಂತ ಕರೆಯೋದು. ಇವ್ರ ನಿಜವಾದ ಬಂಡವಾಳ ಏನು ಗೊತ್ತೇ ಜನಕ ಮಹಾರಾಜ? ಇವರು ರೋಹಿಣಿ ಮಾವ ಅಲ್ಲ. ಅಭಯ, ನಿಮ್ ದೋಸ್ತಿ ಕೇಶವ ಅಂಕಲ್ ಇದಾರಲ್ಲ, ಅವ್ರ ಅಳಿಯನ ಮಾವ. ಅಂದ್ರೆ ಕೇಶವ ಅಂಕಲಿಗೆ ಇವರು ಬೀಗ್ರು. ಇದೆಯಲ್ಲ, ಇದು ಮಲೇಷಿಯನ್ ಬ್ರೀಡ್ ಅಲ್ಲ ಅಲ್ವಾ, ಪಕ್ಕ ಲೋಕಲ್ ಹುರುಳಿಕಾಯಿ ಗೋರಿಕಾಯಿ ಬ್ರೀಡು. ಅವತ್ತು ಕೇಶವ ಅಂಕಲ್ ತರಕಾರಿ ತಂದು ಕೊಟ್ಟಿದ್ರಲ್ಲ ಮಾವ, ಅದು ಇವ್ರಂಗಿದೆ. ಈ ಊರಲ್ಲಿ ಇವರು 20 ವರ್ಷದಿಂದ ತರಕಾರಿ ಮಾರ್ಕೊಂಡು ಮೇಕೆ ಮಾರ್ಕೊಂಡು ಬದುಕ್ತಾ ಇರೋರು. ಮಲೇಷ್ಯಾ ಬಿಟ್ಟಾಕು, ಮಲ್ಲೇಶ್ವರಂ ಹೋದ್ರೂ ದಾರಿ ತಪ್ಪಿಸ್ಕೊಂಡ್ಬಿಡುತ್ತೆ ಈ ಮೇಕೆ. ಕಡೆಗೂ ಗೊತ್ತಾಗಿದ್ದ ಸತ್ಯ ಇಷ್ಟೇ, ಮಲೇಷ್ಯಾ ಅನ್ನೋ ಕಾನ್ಸೆಪ್ಟ್ ಸುಳ್ಳು. ಇವಳ ಹತ್ರ ಗೋಂಡಾ ಅಣ್ಣ ತುಂಬಿಸೋಷ್ಟು ದುಡ್ಡಲ್ಲ, ₹1 ಕಾಂಟೆ ಕೂಡ ಇಲ್ಲ. ₹1 ಆಸ್ತಿ, 10 ಕಾರು, 20 ಬಂಗ್ಲೆ, ಎಲ್ಲ ಡಿಶುಂ ಡಿಶುಂ ಸ್ವಾಹ. ಗಜ್ಜನಗರ ಜಯ್ಯ, ಇವಳ ಆಸ್ತಿ ಎಲ್ಲ ಮಾಯಾ. ಏನೇ ನೀನು ಹೇಳ್ತಾ ಇರೋದು? ಹಾಗಾದ್ರೆ ರೋಹಿಣಿ ಮಾವ ಮತ್ತೆ ಇವ್ರು ಮಲೇಷಿಯನ್ ಮಾವ ಇವ್ರು ಅವರಲ್ಲ. ಇಂಥ ಏಕಮೇವ ಅದ್ವಿತೀಯ ಪಾತ್ರಧಾರಿನ 6ನೇ ರಸ್ತೆ 7ನೇ ಗಲ್ಲಿ ಬಹುಮಹಡಿ ಕಟ್ಟಡದ 2ನೇ ಫ್ಲೋರಿನಲ್ಲಿ ಬೇಣಿ ಬಾದಾಮ್ ಪುರಿ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಎಳ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಸಿದೀನಿ ನೋಡಿ. ಇದನ್ನ ಹಾಯ್ಸೋದು ಮೇಯ್ಸೋದು ಏನೋ ಒಂದು ಮಾಡಿ. ಯಾಕೆ ಇಷ್ಟೊಂದು ಸುಳ್ಳು ಹೇಳಿದೀರಾ? ನಮಗೂ ನಿಮಗೂ ಏನ್ ಸಂಬಂಧ? ನಾವೇನಂತ ತಪ್ಪು ಮಾಡಿದ್ವಿ? ನಾವೇನ್ ನಿಮ್ಗೆ ಮಾಡಬಾರ್ದು ಅನ್ಯಾಯ ನಾವೇನ್ ಮಾಡಿದ್ವಿ ಹೇಳಿ? ಯಾಕೆ ಮೋಸ ಮಾಡಿದ್ರಿ ನಮ್ಗೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಯರೇ. ನನ್ನ ಪಾಡಿಗೆ ನನ್ನ ಮೇಕೆ ಮೇಯಿಸ್ಕೊಂಡು ಜೀವನ ಮಾಡ್ತಿದ್ದವನು. ಕಲೆ ಅಂದ್ರೆ ನನಗೆ ಆಸೆ. ಆಸ್ತಿ ಮಾಡ್ಬೇಕು ಅಂತ ಹಗಲು ರಾತ್ರಿ ನಿರ್ಮಾಪಕ ಮನೆಗೆ ಅಲಿತಿದ್ದೆ. ಒಂದಿನ ಅದೃಷ್ಟ ತಾನೆಗೆ ಹುಡ್ಕೊಂಡು ನನ್ ಮನೆ ಹತ್ರ ಬಂತು. ನೀವು ಇವ್ರಿಗೆ ಮಲೇಷ್ಯಾದಿಂದ ಬಂದಿರೋ ಮಾವನ್ ಕ್ಯಾರೆಕ್ಟರ್ ಮಾಡ್ಬೇಕು. ರಾಯರೇ ನಡೆದದ್ದು ಮೊದ್ಲು ನಾನು ಸಿನಿಮಾನೋ ಧಾರಾವಾಹಿನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಹೋಯ್ತಾ ಈಗೇನೆ ಮಾಡಿರೋ ಉಪಾಯ ಅಂತ ಗೊತ್ತಾಯ್ತು. ಆದ್ರೂ ಇವಳು ಹೆಣ್ಮಗಳು ಯಾವ ಸಂಕಟದಲ್ಲಿದ್ದಾಳು, ಯಾವ ಸಮಸ್ಯೆ ಇದ್ದಾಳು ಅಂತ ಅಂದ್ಕೊಂಡು ಇವಳು ಸಹಾಯ ಮಾಡಕ್ ಬಂದೆ. ದಯವಿಟ್ಟು ನನ್ನ ಸಮಸ್ಬಿಡಿ. ನಾಚಿಕೆ ಆಗಲ್ವೇನೆ ನಿಮ್ಗೆ? ಇಷ್ಟು ವಯಸ್ಸಾಗಿದೆ. 1 ದಿನ 2 ದಿನ ಸರಿ, ಆದ್ರೆ ನಮ್ಮನ್ನೆಲ್ಲ ನೋಡಿದ ಮೇಲೂ ನಾವು ಸುಸಂಸ್ಕೃತರ ಅಲ್ಲ, ಅನದಾಹಿಗಳು, ಇವಳಿಗೆ ಚಿತ್ರಹಿಂಸೆ ಕೊಡ್ತಾನೆ ಅಂತ ಅನ್ನಿಸ್ತಾ ನಿಮ್ಗೆ? ಇಲ್ಲ ರಾಯರೇ, ನೀವೆಲ್ಲ ತುಂಬಾ ಒಳ್ಳೆ ಜನ. ಮತ್ತೆ ಮೋಸ ಮಾಡೋದಕ್ಕೆ ಹೇಗೆ ಮನ್ಸು ಬಂತು ನಿಮ್ಗೆ? ಏನಮ್ಮ ರೋಹಿಣಿ, ನೀನ್ ನಿಜವಾಗ್ಲೂ ನಮ್ಮನೆ ಸೊಸೆನ? ಆ ಪುಣ್ಯಾತ್ಮರು ಹೆತ್ತು ಮಗಳಮ್ಮ ನೀನು. 1.5 ವರ್ಷದಿಂದ ನಮ್ಮ ಮಧ್ಯೆ ಬದುಕಾಗಿ ಸುಳ್ಳು ಹೇಳ್ಕೊಂಡು ಯಾವ ಕಾರಣಕ್ಕೆ ಏನಿದೆ ಸುಳ್ಳು ಹೇಳಿ ನಮ್ಮ ಮೋಸ ಮಾಡ್ಬಿಟ್ಟೆ ತಾಯಿ ನೀನು. ಕ್ಷಮಿಸ್ಬಿಡಿ ಮಾವ. ತಾಯಿ, ಮಹಾತಾಯಿ, ನಾನ್ ಯಾರಪ್ಪ ನಿನ್ನ ಕ್ಷಮಿಸೋದಕ್ಕೆ? ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಮ್ಮ ನಿಮ್ಮ ಅತ್ತೆ ನಿನ್ನ ಅಂತ ಪದಗಳನ್ನ ಉಪಯೋಗಿಸಕ್ಕೆ ನನಗೆ ಸುಧಾ ಹಿಂಸೆ ಆಗ್ತಾ ಇದೆ. ನಾವೆಲ್ಲ ಕೆಟ್ಟವರ ತಾಯಿ. ಮತ್ತ್ಯಾಕ್ ನಮ್ಮ ಮಧ್ಯೆ ಇದ್ದು ನೀನ್ ಕೆಟ್ಟವಳಾಗ್ತಾ ಇದೀಯಾ? ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಒಡವಟ್ಟು ಬಂದ ಸತ್ಪುರುಷ ನೋಡಲಾಗಿ ಪರಬೊಮ್ಮ, ಮುಂದೆ ಬಂದಕ್ಕೂ ಸರ್ವಜ್ಞ ಅಂತಾರೆ. ಏನ್ ಗೊತ್ತಾ ತಾಯಿ? ಹಾಗಂದ್ರೆ ಒಂದೊಂದೇ ಹನಿ ಆ ಜಾಗಕ್ಕೆ ಬೀಳ್ತಾ ಇದ್ರೆ ಆ ಜಾಗ ಹಳ್ಳ ಆಗಿ ಅದು ನೀರನ್ನ ಶೇಖರಣೆ ಮಾಡ್ಕೊಳಕ್ ಕಲಿಯುತ್ತೆ ಅಂತಾರೆ. ಹಾಗೆ ಸತ್ಸಂಗದ ಜೊತೆ ಇದ್ದಾಗ ಎಂಥ ದೃಷ್ಟಿ ಒಳ್ಳೆಯವರು ಆಗ್ತಾರೆ ಅಂತ ಸರ್ವಜ್ಞ ಮಹಾತ್ಮ ಹೇಳ್ತಾನೆ. ನೀನು ನಮ್ ಜೊತೆಯಿಂದ ಹಿಂಗ್ ಮೋಸ ಮಾಡ್ಬಿಟ್ಟಿಲ್ಲ ತಾಯಿ. ತಾಯಿ ಹೇಗ್ ಸುಳ್ಳು ಹೇಳ್ದೆ ನೀನು? ಯಾಕೆ ಸುಳ್ಳು ಹೇಳ್ದೆ? ಏನೋ ಆಗೋಗದ. ದಯವಿಟ್ಟು ಅವಳ ಕ್ಷಮಿಸ್ಬಿಡಿ. ನೀನು ಬಂದ ಕೆಲ್ಸ ಆಯ್ತು, ನೀನು ಹೊರಡ್ಬೋದು. ಅಲ್ಲ ತಾಯಿ, ನೀನಿನ್ನೂ ಇಲ್ಲೇ ಇದ್ರೆ ಇವಳಿಗೆ ಬಿಡಿಸ್ಬೇಕಾಗಿರೋ ಗ್ರಾಚಾರ ನಿನಗೆ ಬಿಡಿಸ್ಬೇಕಾಗ್ತದೆ. ಹೊರಡು. ಹೊರಡಯ್ಯ, ಹೊರಟ್ಬಿಡು. ರೋಹಿಣಿ, ಇನ್ನಾದ್ರೂ ಸತ್ಯ ಹೇಳ್ಬಿಟ್ಟು ಸಂತೋಷವಾಗಿ ಬಾಳಮ್ಮ. ಸಕ್ರಬೇಲ್ ಶಾಂತಿ. ಮಲೇಷ್ಯಂ ಸೊಸೆ ಮಹಾರಾಣಿ ಅಂತೆಲ್ಲ ಹೇಳ್ತಿದ್ಯಲ್ಲ,
ಏನೇ ಇದು ನೀವು ಕರ್ಕೊಂಬಂದಿದ್ದು ಹೂವಾರೋಳ್ಳ ಅಂತ 3 ನನ್ನ ಮಾನ ತೆಗಿತಿದ್ಯಲ್ಲ. ಹೂವಿಗೂ ಮುಳ್ಳಿಗೂ ಇರೋ ವ್ಯತ್ಯಾಸ ಇವತ್ತು ಗೊತ್ತಾಯ್ತೋ? ಗೊತ್ತಾಗಲ್ಲ ಬಿಡುತ್ತಂದೆ ನೀನು. ಹಾವಿನ ಹೆಡೆ ಸವರಿ ಮೊಗ್ಗಿನ ಜಡೆ ಅಂತ ಕನ್ಫ್ಯೂಸ್ ಆಗೋರು ಈ ಸಕ್ರೆ. ಹೊಡಿಗಳು ಅಂತ ನೀನಾಗೆ ಅನ್ಬಾರ್ದು ಮಾತೆಲ್ಲ ಅಂದೆ ಅವ್ರಿಗೆ. ಶ್ರೀಮಂತೆ ಅಂತ ನಂಬಿ ಇವಳನ್ನ ಕರ್ಕೊಂಬಂದೆ. ತಿಳ್ಕೊ ಸರಿಯಾಗಿ. ತುಂಬೆ ಗಿಡದ ನೆಡಲ್ ಬೇಕಾದ್ರೂ ಬದುಕಬಹುದು, ತುರ್ಕೆ ಗಿಡದ ಹತ್ರ ಹೋಗಕ್ಕಾಗಲ್ಲ ಅಂತ ಇವತ್ತು ಗೊತ್ತಾಯ್ತಾ? ಕೇಳಿಸ್ಕೋತಿದ್ಯೇನೆ ಇವ್ರು ಆಡೋ ಮಾತನ. ಮನೋಜ, ಇದೆಲ್ಲ ನನಗೆ ಗೊತ್ತಿದ್ರು ನೀನು ಯಾಕಪ್ಪ ನಮ್ಗೆ ಹೇಳಲಿಲ್ಲ? ನನಗೇನೂ ಗೊತ್ತಿಲ್ಲಪ್ಪ. ನಾನು ಯಾರ ಜೊತೆ ಬದುಕ್ತಾ ಇದ್ದೀನಿ, ಜೊತೆ ಇರೋರು ಯಾರು ಅಂತ ನನಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ಸ್ವಾಮಿ, ಮಂಗಳಾರತಿ ಮಾಡ್ಬೋದಾ? ಮಂಗಳಾರತಿ ಈಗ ಶುರುವಾಗಿದೆ, ಇನ್ನೊಂದು 10 ನಿಮಿಷ ಹೋಗಲಿ ಅರ್ಚಕ. ಮನೋಜ್, ನನಗೆ ತುಂಬಾ ಭಯ ಆಗ್ತದೆ ಮನೋಜ್. ಯಾಕೆ ಕುತಂತ್ರಿ? ನಾನ್ ನಿನಗೆ ಆವತ್ತೇ ಹೇಳಿದ್ದೆ, ತಲೆಯಲ್ಲಿ ಎಷ್ಟು ಗೂಂಗ್ರ ಕೂದ್ಲಿದ್ಯೋ ಅಷ್ಟೇ ಕ್ರಿಮಿನಲ್ ಐಡಿಯಾ ನಿನ್ ತಲೆಯಲ್ಲಿ ಇದೆ ಅಂತ. ಯಾವ ಹೊಂಪೆನೆ ನಿಂದು ಕೆಂಪಿ? ಎಲ್ರು ಇಂಕ್ ಹಾಕೊಂಡ್ ಚರಿತ್ರೆ ಬರ್ದೆ, ನೀನು ಪಿಂಕ್ ಬಣ್ಣ ಬಳಕೊಂಡೆ ಚರಿತ್ರೆ ಸೃಷ್ಟಿ ಮಾಡ್ಬಿಟ್ಟಿಯನ್ನೇ. ಬೆದಲ್ನ ತುಲಾಭಾರಕ್ಕಿಟ್ರೆ ದೇಶದ ಕ್ರಿಮಿನಲ್ಸ್ ಎಲ್ಲ ಸೇರಿದ್ರು ಆ ತಕ್ಕಡಿಯಲ್ಲಿ ತೂಗಲ್ವಲ್ಲೇ ಮಾರ್ಜಾಲಿ. ಮುಖದ್ ಬಣ್ಣ ಬಳಿಯವಳು, ನಾಲ್ಗೆ ಬಣ್ಣ ಬಳ್ಕೊಂಡಿದ್ದೇನೆ ಮಾಯಾಂಗಿನಿ. 30 ಲಕ್ಷ ಹೊಡೆದೆ, ಪಾರ್ಲರ್ ಹೊಡ್ಕೊಂಡೆ, ನನ್ನ ಮಗನ್ ಪಡ್ಕೊಂಡೆ, ಮನೆಗೆ 8 ಡ್ರ್ಯಾಗನ್ ತರ ಒಕ್ಕರ್ಸ್ಕೊಂಡೆ, ಶ್ರೀಮತಿ ಅನ್ನೋ ಪಟ್ಟ ಹೊಡ್ಕೊಂಡೆ. ಕೆಲ್ಸ ಕಾರ್ಯನೇ ಮಾಡ್ದೆ, ಮನೆ ಯಜಮಾನಿ ಅಂತಾನೆ ಅನ್ನಿಸ್ಕೊಂಡ್ಬಿಟ್ಟೆ. ಅಪ್ಪಿಲ್ಲ ಅಮ್ಮಿಲ್ಲ ಅಂದ್ರು ನಾಶ ಮಾಡ್ಕೊಂಡು ನಮ್ಮನೆಗ್ ಸೇರ್ಕೊಂಡ್ಬಿಟ್ಟೆ. ಇದೆಲ್ಲ ಯಾಕೆ ಮಾಡಿದ್ದು? ಅದೇ ಯಾರೇ ನೀನು? ಯಾವ ದುಷ್ಟ ಶಕ್ತಿದೆ ನೀನು? ನನ್ನ ಮಗನ ಜೀವಿತದಲ್ಲಿ ಯಾಕೆ ಬಂದೆ? ನನ್ನ ಮನೆಗೆ ಯಾಕೆ ಬಂದೆ? ಒಂದು 2 3 ಸುಳ್ಳನ್ ಕೇಳ್ಬೋದು. ಪ್ರತಿ ದಿನ ಪ್ರತಿ ಕ್ಷಣ ಸುಳ್ಳು ಹೇಳ್ಕೊಂಡೆ ಬದುಕ್ತಿದ್ಯಲ್ಲೇ. 1000 ಸುಳ್ಳು ಹೇಳಿ ಅವ್ರು ಮದುವೆ ಮಾಡೋ ಅಂತಾರೆ, ಆದ್ರೆ ಮದುವೆ ಆದಾಗಿಂದ ಶಾಸ್ತ್ರ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲೇ ಶಾಸ್ತ್ರಾಕ್ಷಿ. ಅದೇ ಶೂಲಿ, ತ್ರಿಶೂಲಿ, ಕಾಳಿ, ಕಪಾಳಿ, ಘೋರ, ಅಘೋರ, ಚಂಡಿಕಾ, ಚಾಮುಂಡಿಕಾ, ಕ್ರೋಧ, ವಿಕ್ರೋಧ, ಚಾರಿಣಿ, ಬ್ರಹ್ಮಚಾರಿಣಿ, ದುಷ್ಟ ಶಕ್ತಿ ನಾಶನ್ ಕುರು, ಓಂ ಶಕ್ತಿ ಅಂತ ಪೂಜೆ ಮಾಡ್ದೆ. ಮೋಸ ಮಾಡ್ದವಳು ಸಿಕ್ಕಾಕೊಂಡ್ಲು. ನೋಡಿದ್ರ ದೇವ್ರೆಷ್ಟು ಪವರ್ಫುಲ್ ಅಂತ? ದೇವ್ರು ಬಿಡೆ, ಆದ್ರೆ ಏನ್ ಕರ್ಮನೇ ನಮ್ದು. ನಮ್ಮನೇಲಿ ದುಂಡು ನಮಗೆ ಮೋಸ ಮಾಡ್ಕೊಂಡು ಓಡಾಡ್ತಾ ಇಡಲ್ಲ ಇವಳು. ರಾಕ್ಷಸರು ಹೀಗೆ ರೀ, ಅಟ್ಟ ಆಸ್ತಲ್ಲಿರ್ತಾರೆ, ಆದ್ರೆ ಅವ್ರ ಅಂತ್ಯ ಹೇಗಿರುತ್ತೆ? ಶಾಂತಿ ಬೇಡ, ನಾನು ಹೇಳ್ತಾನೆ ಬೇಡ, ಖಂಡಿತ ಬೇಡ. ಶಾಂತಿ 16 ಜನ ನೋಡ್ತಾ ಇದ್ದಾರೆ, ನಿನಗೆ ಹೊಡೆಯೋದು ತಪ್ಪಾಗುತ್ತೆ. ಬೇಡ ಅತ್ತೆ, ಏನಾಗಿದೆ ಅನ್ನೋದನ್ನ ಮಾತಲ್ಲಿ ಕೇಳಿ ನೋಡಿ, ದಯವಿಟ್ಟು ಹೊಡಿಬೇಡಿ ಅತ್ತೆ. ಮಗುನ ಜಿಟ್ಟಿ ತೊಟ್ಲನ್ನ ತಪ್ಪಿನ ನೀವು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ, ನಿಮ್ ಗಂಡನ್ಗೆ? ನನ್ ಜೀವನದಲ್ಲಿ ಆಟ ಆಡ್ತಿದ್ದೀರಲ್ಲ. ಯಾವಳೆ ಆಟ ಆಡ್ತಾ ಇರೋದು? ಮಾನ್ಕಾಳಿ,
ನನ್ನ ಮಗನ್ ಜೀವನದಲ್ಲಿ ಬಿರುಗಾಳಿಯಾಗಿ ಸುತ್ತ ಸುತ್ತ ತುಂಟುಗಾಳಿಯಾಗಿ ಒಕ್ಕರ್ಸ್ಕೊಂಡಿರೋದು ನೀನು. ಯಾವ ಉದ್ದೇಶಕ್ಕೆ ಸುಳ್ಳು ಹೇಳಿದೆ ಹೇಳು? ನಮ್ ಮನೆ ಹಾಳು ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡೆ ನಾಯಿ ಕುಣ್ಣಿ? ಅತ್ತೆ ಬೇಡತ್ತೆ, ಪ್ಲೀಸ್ ಬೇಡತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಬಂದೆ ನಿಮ್ ಮಗನ್ ಮೇಲೆ ಆಡೆ. ಸಂತು ಬೇಡ ಕಣೆ, ಸಂತು ಬೇಡಮ್ಮ, ಬೇಡ ಕಣೆ, ಸಂತು ಸಂತು ಬೇಡ. ಸಾಯಿಸ್ಬಿಡ್ತಾರೆ ಮೀನು, ನನ್ನ ಸಾಯಿಸ್ಬಿಡ್ತಾರೆ ಇವರು. ಬಿಡೇ ಜಾಗನ ನಿನ್ನ ಸುತ್ತ ಸಾಯಿಸ್ಬಿಡ. ಹೇಳೋರು ಕೇಳೋರು ಇಲ್ಲ ಅಂದ್ರೆ ಕೊಂದೇ ಬಿಡ್ತೀರಾತೆ. ಇದೆ ನಿಮ್ ಎಲ್ಲಾ ಅಧಿಕಾರ ಇದೆ, ಪ್ರೀತಿ ಇದೆ, ಕರುಣೆ ಇದೆ, ಮಮತೆ ಇದೆ, ಎಲ್ಲಾ ಅಧಿಕಾರ ಇದೆ. ಆದ್ರೆ ಫುಲ್ಲು ಅಧಿಕಾರ ಇಲ್ಲ. ಮಾತಾಡಿ, ಏನು ಸುಳ್ಳು ಹೇಳಿದ್ರು ನನ್ನ ಕೇಳಿ, ಕಾರಣ ಸರಿಯಾಗಿದ್ರೆ ಕ್ಷಮಿಸಿ, ಇಲ್ಲ ಅದನ್ನ ದಂಡಿಸಿ. ಅದನ್ನ ಬಿಟ್ಟು ಇಷ್ಟು ಮುಂದುವರಿಬೇಡಿಯತ್ತೆ. ನಾನ್ ಬದುಕಿರೋವರೆಗೂ ಇದೆಲ್ಲ ಸಾಧ್ಯನೇ ಇಲ್ಲ. ಇದನ್ನ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಈ ಹೂ ಮಹಾರಾಣು ನನಗ್ ವಾರ್ನಿಂಗ್ ಕೊಡೋ ತರ ಮಾಡ್ಬಿಟ್ಟೆ ಅಲ್ವೇನೆ ಗುಂಗ್ರಿ. ನಿನ್ನಿಂದ ಏನು ಎಂತೆಂತ ಚಿಲ್ಡ್ರೆ ಜನರ ಕೈಯಲ್ಲಿ ಹೇಳಿಸ್ಕೋಬೇಕೆ ನಾನು? ಹೂ ಮಹಾರಾಣು ನನ್ನ ಬಯ್ಯೋ ತರ ಮಾಡ್ಬಿಟ್ಟೆ ಅಲ್ವಾ ನೀನು? ಈಗಲೂ ಇಷ್ಟಾದ್ಮೇಲೂ ಮೀನನ್ನ ಚಿಕ್ಕವಳ ನೋಡ್ಬೇಡ ಕಾಂತಿ ನೀನು. ಇದನ್ನ ಹೇಳೋ ಯಾವ ಅಧಿಕಾರನು ಈಗೀಗ ಉಳಿದಿಲ್ಲ. ನೀನ್ ಕರ್ಕೊಂಡ್ ಬಂದಿರೋದು ಕಾಗೆ ಬಂಗಾರ ಅನ್ನೋದನ್ನ ಒಪ್ಕೋ. ಸೀದಂತ ಹುಡುಗಿ ಕಣೆ, ಅವಳು ಏನು ನಕ್ಕೊಂಬೇಡ ನೀನು. ಯಾವ ಮಾರ್ತಿ ನೀನ್ ತಲೆ ಮೇಲೆ ಕೈ ಇಟ್ಟಿದ್ದು ನೀನ್ ಕರ್ಕೊಂಬಂದ್ ಸೋತೇನೆ. ನಾನ್ ಯಾರನ್ನೂ ಯಾಮಾರ್ಸಿಲ್ಲ ಅನೋಜ್. ನೀವಾದ್ರೂ ಅವ್ರ ಜೊತೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಅಯ್ಯೋ ಅತ್ತೆ, ಅವ್ರನ್ನ ಮಾತಾಡೋದಕ್ ಬಿಡಿ. ಬಿಟ್ರು ಬರೀ ಸುಳ್ಳೇ ಸುಳ್ಳದದು. ಸುಮ್ಮನಿರಲೇ. ಏನ್ ಕಮ್ಮಿ ಮಾಡಿದ್ದಮ್ಮ ನಮ್ಮನ್ನು ಬಂಗಾರಿ? ಚಿನ್ನಿ ಏನ್ ಕಮ್ಮಿ ಮಾಡಿದ್ನು? ನಮ್ಮಮ್ಮನಿಗೆ ಮೋಸ ಮಾಡ್ಬಿಟ್ಟಿಲ್ಲ ಬಂಗಾರಿ. ಹಿಂಕೊಡ್ರಿ. ನಿನ್ನ ನಂಬದಷ್ಟು ನಾನು ನನ್ನ ತಾಯಿನೂ ನಂಬಿರ್ಲಿಲ್ಲ ಕಣೆ. ಕಳ್ಳಿ ಹಾಲು ಕಹಿಯಾಗಿರುತ್ತೆ, ಡೈರಿ ಹಾಲಲ್ಲಿ ಹುಳ ಇರುತ್ತೆ, ಗೋವಿನ ಹಾಲಲ್ಲಿ ಎಂಜಿನಿರುತ್ತೆ ಅಂತ ಗೊತ್ತಿತ್ತು. ತಾಯಿ ಹಾಲಿಗೂ ವಿಷ ಬೆರೆಸೋ ವಿಷ ಕನ್ಯೆ ನೀನು ಅಂತ ಗೊತ್ತಿರ್ಲಿಲ್ಲ ಕಡೆ. ಸುನಾಮಿ, ಉಲ್ಕೆ, ಜ್ವಾಲೆಗಿಂತ ಮಾರ್ಜಾಲಿ ಕಡೆ ನೀನು, ಮಾರ್ಜಾಲಿ. ರಾಹು, ಕೇತು, ಶನಿ ಮೀರಿಸಿದ ಕರ್ಮ ಕಾಲಿಕೆ ನೀನು. ಊಟನಿ ಪಿಶಾಚಿನ ಮೀರಿಸಿದ ರಾಕ್ಷಸಿ ಕಡೆ ನೀನು. ನಿನ್ನಂತ ಅದ್ಭುತವಾದ ವ್ಯಕ್ತಿ ನಮ್ಮನೆ ನಿರ್ಬಾರ್ದು. ಮತ್ತೆ ಮೂವ ಕುಂಡಕ್ ಹಾಕಿ ಬೆಂಕಿ ಹಚ್ಬಿಡ್ತೀನಿ. ಮುಗೀತು, ಎಲ್ಲ ಮುಗೀತು. ಇನ್ನು ನಿನಗೂ ನನ್ನ ಮನೆಗೂ ಯಾವ ಸಂಬಂಧನೂ ಇಲ್ಲ. ಏನ್ ಹೇಳಿದ್ರು ನಾನ್ ಕೇಳಲ್ಲ. ಇನ್ಯಾವತ್ತೂ ನೀನ್ ನನ್ನ ಮಗನ್ ಮುಖ ನೋಡೋ ಹಾಗಿಲ್ಲ. ಹೊಡೆಯಲಿದ್ದ ಹಾಗೆ ಆ ಕೇಶವ್ ಅಂಕಲ್ ಅವ್ರ ಮಗಳದ್ ಮದ್ವೆ ಇತ್ತು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಇದೆ. ಆ ಹುಡ್ಗಿ ನಮ್ ಮದ್ವೆ ಆದ್ನಲ್ಲ, ಅವನ್ ಮಾವ ಕಡೆ ಆ ಮೇಕೆ ಮಂಜ. ಇದೇ ಪತ್ರಿಕೆನ ನೋಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.